ಬಂದೆ ಬಂದೆ. ಕೆಲಸ ಭಾಳ ರೀ. ಕೆಲವು ಯಾವಾಗ ಮಳೆ ಬರ್ತದೆ ನಾವು ಇದು ಮಾಡ್ಲಿಕ್ಕಾಗಲ್ಲ. ನಾವು ಯಾವಾಗ ಮಂದಿಗೆ ಹೆಚ್ಚಿಗಿಡಬೇಕು, ಪಟಾಪಟ್ ಏನಾಯ್ತು ಮಾಡಬೇಕು. ನಾಡ್ದ ಪ್ರೋಗ್ರಾಮ್ ಅದ ಇನ್ನು ಕಥೆ ಅದು. ಯಾಕಂದ್ರೆ ಮತ್ತು ನೈಟ್ ಎಲ್ಲ ಈಗ ಮುಂಜಾನೆ ಮಳೆ ಬಂದು ಅದೇ ಥರ 3-4 ದಿವಸ ಮಳೆ ಬಂತಂದ್ರೆ ನೀವು ಏನು ಮಾಡ್ಲಿಕ್ಕಾಗ್ತಿದ್ದಿಲ್ಲ. ಅದಕ್ಕೆ ಯಾವಾಗ ಮುಂದ್ಕೊಟ್ಟಿರ್ತದಲ್ಲ 4ನೇ ತಾರೀಕು ಮುಂಜಾನೆ 11:15 ಸುಮಾರಿಗೆ CM, DCM, AICC ಅಧ್ಯಕ್ಷರಾದ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೆಲಿಕಾಪ್ಟರ್ ಮೂಲಕ ಇಲ್ಲಿ ಯಾದಗಿರಿಗೆ ಬರ್ತಾರೆ. ಆನಂತರ ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯ ಎಲ್ಲ ಉಸ್ತುವಾರಿ ಸಚಿವರು ಬರ್ತಾರೆ ಮತ್ತು ಎಲ್ಲ ಶಾಸಕರು ಬರ್ತಾ ಇದ್ದಾರೆ. ಮತ್ತು ಇಲ್ಲಿ ಕಾರ್ಯಕ್ರಮ ಅಂತಂದ್ರೆ ಆರೋಗ್ಯದ ಬಗ್ಗೆ ಏನೇನೆಂಬುದು ಹೇಳ್ತೀವಿ. ಆಮೇಲೆ ನಮ್ಮ ಬಂಜಾರ ಭವನ ಸಮುದಾಯ ಭವನ ಒಂದು ಉದ್ಘಾಟನೆ ಇದೆ. ವಡಗೇರದ್ದು ದವಾಖಾನೆ ಅಪ್ಗ್ರೇಡ್ ಮಾಡೋದು ಅದು ಒಂದಿದೆ. ನಮ್ಮ ದೂರ್ನಳ್ಳಿದೊಂದಿದೆ. ಅದರ ಅದು ಇದ್ರಾಗಿಲ್ಲ. ರಫ್ಲಿ ಸುಮಾರು ಒಂದು 20,000 ಜನ ಸೇರೋ ನಿರೀಕ್ಷೆ ಇದೆ. 7 ಜಿಲ್ಲೆಗಳಿಂದ ಹೆಚ್ಚು ಕಡಿಮೆ ಎಲ್ಲ ಶಾಸಕರು, ಅಧ್ಯಕ್ಷರು ಮತ್ತು ಕಾಂಗ್ರೆಸ್ ಮುಖಂಡರು ಬರ್ತಾರೆ. ಆದರೆ ನಮ್ಮ ಸ್ಪೆಷಲಿ ಯಾದಗಿರಿ ಜಿಲ್ಲೆ ಶಾಪುರ್, ಸುರ್ಪುರ್, ಗುರ್ಮುಟ್ಕಲ್, ಯಾದಗಿರಿ ಕಾನ್ಸ್ಟಿಟ್ಯೂನ್ಸಿ ಜನ ಹೆಚ್ಚಿಗೆ ಬರ್ತಾರೆ ಇಲ್ಲೇ ಲೋಕಲ್ ಇದ್ದ ಸಲುವಾಗಿ. ಮತ್ತು ಇಲ್ಲಿ ಚಿತ್ತಾಪುರದ ಕಡೆಯಿಂದ ಇಲ್ಲಿನೂ ಬರ್ತಾರೆ. ಮತ್ತು ನಮ್ಮೆಲ್ಲ ಇಲ್ಲಿ ಸಮೀಪ ಸುತ್ತಮುತ್ತಲು ಸೇಡಮ್ದವರು ಬರ್ತಾರೆ, ಇಲ್ಲಿ ರಾಯಚೂರಿನವರು ಬರ್ತಾರೆ, ದೇವದುರ್ಗದವರು ಬರ್ತಾರೆ. ಇಲ್ಲಿ ಸಮೀಪದ ಜನ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾರೆ, ದೂರದ್ದು ಎಲ್ಲ ಲೀಡರ್ಸ್ ಬರ್ತಾರೆ. ಎಲ್ಲ ರೀತಿಯಿಂದ ಭವ್ಯ ಸ್ವಾಗತ ಮತ್ತು ಭವ್ಯವಾಗಿ ಊಟದ ವ್ಯವಸ್ಥೆ ಇಲ್ಲಿ ಮಾಡಿದ್ದಾರೆ. ಇಲ್ಲೇ ಸ್ಟೇಡಿಯಮ್ದಲ್ಲೇ ಅವ್ರಿಗೆ ಊಟದ ವ್ಯವಸ್ಥೆ ಇರ್ತದೆ. VIP ಊಟ ಬಹುತೇಕ ಇಲ್ಲಿ ರಾಯಲ್ ಫಂಕ್ಷನ್ ಹಾಲಲ್ಲಿ VIP ಅಲ್ಲಿ ಕೊಡ್ತಾ ಇದ್ದಾರೆ, ಮಾಡ್ತಾ ಇದ್ದಾರೆ. ಸರ್, ಈಗ CM ಅವರು ಪ್ರಥಮ ಬಾರಿಗೆ ಅಭಿವೃದ್ಧಿ ಕಾರ್ಯಗಳು ಚುರುಗಿ ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ಸಾಕಷ್ಟು ನಿರೀಕ್ಷೆಗಳು ಇರ್ತಕ್ಕಂಥದ್ದು. ಮತ್ತು ಆರೋಗ್ಯ ಸಂಬಂಧಪಟ್ಟ ಮಾತ್ರ ಬೇರೆ ಬೇರೆ ಏನಾದರೂ ಮತ್ತು ಬೇಡಿಕೆಗಳು ಬೇರೆ ಬೇಡಿಕೆ ನಮ್ಮ ಯಾದಗಿರಿ ಕಡೆಯಿಂದ UGC ಅಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ಬಗ್ಗೆ ಒಂದು ಪ್ರಸ್ತಾವನೆ ಇಡ್ಲಕತ್ತೀನಿ ನಾನು. ಆನಂತರ ಮತ್ತೆ ಒಂದಂತಂದ್ರೆ ನಮ್ಮ ವಡಗೇರಿದು ಹಾಸ್ಪಿಟ್ಲ್ ಏನಿದೆ 30 ಬೆಡ್ಡಿನ ಹಾಸ್ಪಿಟ್ಲು ಅಂತ ಶಿಥಿಲಾವಸ್ಥೆ ಪರಿಸ್ಥಿತಿಯಲ್ಲಿ ಇದ್ದದಕ್ಕೆ ಅದು ಅಪ್ಗ್ರೇಡ್ ಮಾಡಿದ್ರೆ ಸರಿಯಾಗಿ ಆಗ್ಲಿಕ್ಕಿಲ್ಲ ಅಂತೇಳಿ ಬಾಜುನೇ ಒಂದು 3 ಎಕರೆ ಗುಂಟೆ ಸರ್ಕಾರದ ಹಾಸ್ಪಿಟಲ್ ಜಾಗ ಇದೆ, ಅಲ್ಲಿನೇ ಅದು 50 ಬೆಡ್ಡಿಂದ ಒಟ್ಟಿಗೆ ಒಂದೇ ಮಾಡಂತ ಅದೊಂದು ಕೇಳೋದಿದ್ರಿ. ಆಮೇಲೆ ನಮ್ಮ ಬ್ರಿಡ್ಜು ಅದನ್ನು ಸ್ವಲ್ಪ ಭಾಳ ವರ್ಷದಿಂದ 106 ವರ್ಷದಿಂದ ಇದೆ, ಅದು ಶಿಥಿಲಾವಸ್ಥೆಗೆ ಬಂದದಕ್ಕೆ ಅದು ಒಂದು 250 ಕೋಟಿ ಪ್ರಾಜೆಕ್ಟ್ ಇದೆ. ಅದು ಒಂದು ಕೇಳಿ ಅದು ಒಂದು ಶಾಂಕ್ಷನ್ ತಗೊಳ್ಳೋ ವಿಚಾರ ಇದೆ. ಇಲ್ಲಿ ಪೊಲೀಸ್ ಇಲಾಖೆ ಸ್ಟಾಫ್ ಕಮ್ಮಿ ಇದೆ, ಸುಮಾರು 10-15 ವರ್ಷದ ಸ್ಟಾಫ್ ಕಮ್ಮಿ ಇದೆ. ಅದ್ರ ಪ್ರಸ್ತಾವನೆ ಮಾಡ್ತೀವಿ. ಎಲ್ಲ ಕಡೆ ಆದಾಗ ಈ ಸಲನೂ ಎಲ್ಲ ಕಡೆ ಫಿಲಪ್ ಮಾಡ್ಲಾಗ್ತಾರೆ, ಈ ಸಲನೂ ಫಿಲಪ್ ಮಾಡ್ತೀವಿ. ಇವತ್ತು ನಾಳೆದ್ರಲ್ಲಿ ನಮ್ಮ ಹೋಮ್ ಮಿನಿಸ್ಟ್ರು ಸಿಕ್ಕರಂದ್ರೆ ನಮ್ಮ ಯಾದಗಿರಿದು ಅಪ್ಗ್ರೇಡದ್ದು ಪೊಲೀಸ್ ಸ್ಟೇಷನ್ CPI ಅದೊಂದು ಹೆಚ್ಚಿಗೆ ಮಾಡಿಸಿ ಅದನ್ನೊಂದು ಕೇಳೋದಕ್ಕೆ ವಿಚಾರ ಮಾಡಿವಿ. ನಿನ್ನೆ ಸಿಗಲಿಲ್ಲ, ನಮ್ಮ ಹೋಮ್ ಮಿನಿಸ್ಟ್ರು ಸಿಕ್ಕರೆ ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಬರ್ತಿದ್ದೀವಿ.